ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ನೀಡಿದ ಹೇಳಿಕೆಯನ್ನ ಖಂಡಿಸಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಒಬಿಸಿ ಹಾಗೂ ಎಸ್ಸಿ ಮೋರ್ಚಾ ವತಿಯಿಂದ ಬುಧವಾರ ಕಾರವಾರ ನಗರದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ್ದ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಖರ್ಗೆ ತಕ್ಷಣ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ದೇಶದಲ್ಲಿ ಭಯೋತ್ಪಾದನೆಯನ್ನ ಬೇರು ಸಮೇತ ನಿರ್ಮೂಲ ಮಾಡಲು ಪ್ರಯತ್ನಿಸುತ್ತಿರುವ ಪ್ರಧಾನಿಯವರನ್ನೇ ಭಯೋತ್ಪಾದಕ ಎಂದು ಕರೆದಿರುವುದು ಖಂಡನೀಯ. ಉನ್ನತ ಸ್ಥಾನದಲ್ಲಿರುವ ನಾಯಕನಿಂದ ಇಂತಹ ಹೇಳಿಕೆ ಬಂದಿರುವುದು ದೇಶದ ಜನರ ಅವಮಾನ ಎಂದು ಆರೋಪಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಒಬಿಸಿ ಮತ್ತು ಎಸ್ಸಿ ಮೋರ್ಚಾಗಳ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ತೊಡಕೊಂಡಿದೆ. ಇಲ್ಲಿ ಉದ್ದೇಶ ಇರುವಂತಹದ್ದು ಪ್ರಧಾನಿ ಕಾಂಗ್ರೆಸ್ನ ಅಧ್ಯಕ್ಷರ ನಡೆಯನ್ನು ಖಂಡಿಸಿ ನಾವು ಅದನ್ನು ದಾಖಲಿಸಬೇಕು. ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ಸರ್ಕಾರಕ್ಕೆ ಈ ಪ್ರತಿಭಟನೆಯನ್ನು ದಾಖಲಿಸುವ ಮೂಲಕ ಅವರಿಗೆ ಸರ್ಕಾರದ ಮೂಲಕ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಒಂದು ಪ್ರತಿಭಟನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ್ ಮಾತನಾಡಿ, ದೇಶದ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದ ಪ್ರಧಾನಿಯವರ ಬಗ್ಗೆ ಇಂತಹ ಹೇಳಿಕೆ ನೀಡಿರುವುದು ಅಸಹ್ಯಕರ. ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಯಾರನ್ನೂ ಮೆಚ್ಚಿಸಲು ಹೀನ ಮನಸ್ಥಿತಿಯಲ್ಲಿ ಮಾತನಾಡಿದ್ದಾರೆ ಎಂದು ಟೀಕಿಸಿದ್ರು. 15 ದಿನದೊಳಗೆ ಕ್ಷಮೆ ಕೇಳದಿದ್ರೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ರು. ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ದೇಶ ಕಂಡಂತ ಅತ್ಯುತ್ತಮ ನಾಯಕ ದೇಶ ಪ್ರಧಾನಮಂತ್ರಿಗಳಾಗಿ 12 ವರ್ಷ ಆಯ್ತು. ಇವತ್ತು ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶದ ಇತಿಹಾಸದಲ್ಲಿ 12 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಯಾವುದೇ ಒಂದು ಹಗರಣ, ಭ್ರಷ್ಟಾಚಾರ, ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮೇಲೆ ಈ ಅರಳು ಮರಳು ವ್ಯಕ್ತಿತ್ವದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಿಗೋ ಒಂದು ಮೆಚ್ಚಿಸಲಿಕ್ಕೆ ವಿರೋಧ ಪಕ್ಷದವರ ಏನು ಯುಪಿ ಒಕ್ಕೂಟ ಇದೆಯಲ್ಲ, ಪ್ರತಿಭಟನೆಯ ನಂತರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದ ಕಾರ್ಯಕರ್ತರು ಮುಂದಿನ ದಿನದಲ್ಲಿ ಇಂತಹ ಹೇಳಿಕೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಬೇಷರತ್ತಾಗಿ ಪ್ರಧಾನಿಯವರ ಬಳಿ ಕ್ಷಮೆ ಯಾಚಿಸುವಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಬೋರ್ಕರ್, ನಗರ ಮಂಡಳ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್, ಗ್ರಾಮೀಣ ಮಂಡಲ ಅಧ್ಯಕ್ಷ ಸುಭಾಷ್ ಗುನಗಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಕಾರವಾರದ ಆರ್ಥಿಕ ಮತ್ತು ಭೌಗೋಳಿಕ ಅಸ್ತಿತ್ವಕ್ಕೆ ಧಕ್ಕೆ ತರಲಿರುವ ಕಾರವಾರ ಇಳಕಲ್ ಚತುಷ್ಪಥ ಹೆದ್ದಾರಿಯ ಅನಿಯಮಿತ ವಿಸ್ತರಣೆಯನ್ನ ವಿರೋಧಿಸಿ ಸ್ಥಳೀಯ ನಾಗರಿಕರು ಮತ್ತು ವ್ಯಾಪಾರಸ್ಥರು ಬೃಹತ್ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ. ಹಬ್ಬುವಾಡದ ಅರುಣೋದಯ ಸಭಾಭವನದಲ್ಲಿ ವಿಜಯ್ ಕುಮಾರ್ ಆರ್ ನಾಯಕರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕಾರವಾರ ಇಳಕಲ್ ಚತುಷ್ಪಥ ಹೆದ್ದಾರಿ ಯೋಜನೆಯಿಂದ ಆಗುವ ಭೀಕರ ಪರಿಣಾಮಗಳ ಕುರಿತು ಗಂಭೀರ ಚರ್ಚೆ ನಡೆದಿದ್ದು, ಇಡೀ ಕಾರವಾರದ ಜನತೆ ಈ ಯೋಜನೆ ವಿರುದ್ಧ ಒಗ್ಗಟ್ಟಾಗುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಸಮಿತಿ ಉಪಾಧ್ಯಕ್ಷ ವಿದ್ಯಾಧರ್ ವೇರ್ಣೇಕರ್, ಸದಸ್ಯರಾದ ಜಿತೇಂದ್ರ ತನ್ನಾ, ಸಂಜಯ್ ಪಡವಳ್ಕರ್, ಪ್ರೇಮಾನಂದ್ ನಾಯ್ಕ್, ಕಾರ್ಯದರ್ಶಿ ಆರ್ಎನ್ ಹಬ್ಬು, ಅರುಣ್ ಹಬ್ಬು, ಧನಂಜಯ್ ಕದಂ, ಜನಾರ್ದನ್ ಗಾಂವ್ಕರ್ ಮತ್ತು ಇತರರು ಸಭೆಯಲ್ಲಿ ಈ ಪ್ರಸ್ತಾವಿತ ಯೋಜನೆ ವಿರೋಧಿಸಿ ಮಾತನಾಡಿದ್ರು. ಕರ್ವರಂಕುಲ ಕ್ಷೇತ್ರದ ಶಾಸಕ ಸತೀಶ್ ಸೈಲ್, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಜಿಲ್ಲಾಡಳಿತಕ್ಕೆ ಈ ಯೋಜನೆ ಕೈಬಿಡುವಂತೆ ಮನವಿ ಸಲ್ಲಿಸಲು ನಿರ್ಧರಿಸಲಾಯಿತು. ಚತುಷ್ಪಥ ಯೋಜನೆ ಬದಲು ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಬೇಕು. ಅಮದಳ್ಳಿಯಿಂದ ಬೇಳೂರುವರೆಗೆ ಹೈದರ್ ಘಾಟ್ ರಸ್ತೆ, ಇಡುಗುಂದಿ, ಬಾರೆ, ಕಳಚೆ, ಕೈಗಾ ಮಾರ್ಗವಾಗಿ ಈಗಾಗಲೇ ಇರುವ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು. ಕಾಳಿ ನದಿ ಗುಂಟ ರಸ್ತೆ ನಿರ್ಮಾಣ ಮಾಡಲಿ. ಇದರಿಂದ ಪ್ರವಾಸೋದ್ಯಮವೂ ಅಭಿವೃದ್ಧಿ ಆಗುತ್ತದೆ ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಕೆಲವು ನಾಗರಿಕರು ಚತುಷ್ಪಥ ರಸ್ತೆ ಗೀತಾಂಜಲಿ ಚಿತ್ರಮಂದಿರದಿಂದ ಪ್ರಾರಂಭವಾಗುತ್ತದೆ ಎಂಬ ಭ್ರಮೆಯಲ್ಲಿದ್ದಾರೆ. ಆದರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಸವಿತಾ ಸರ್ಕಲ್ ಮೂಲಕ ಮತ್ತು ಹಿಂದೂ ಹೈಸ್ಕೂಲ್,
ಕೃಷ್ಣಾ ಕಾಂಪ್ಲೆಕ್ಸ್, ಶಿವಾಜಿ ಸರ್ಕಲ್ ಮೂಲಕ ಸಹ ಇದನ್ನ ವಿಸ್ತರಿಸುವ ಇರಾದೆ ಇದ್ದಂತೆ ಕಂಡುಬರುತ್ತಿದೆ. ಕಾರವಾರದ ವ್ಯಾಪಾರಸ್ಥರು, ನಾಗರಿಕರು ಈಗಲಾದ್ರೂ ಎಚ್ಚೆತ್ತು ಈ ವಿಷಯದ ಹೋರಾಟಕ್ಕೆ ಕೈ ಜೋಡಿಸಬೇಕು. ಈಗಾಗಲೇ ಕಾರವಾರದ ಜನತೆ ಸೀಬರ್ಡ್, ಕೈಗಾ, ಕದ್ರಾ ಮೊದಲಾದ ಯೋಜನೆಗಳಿಗೆ ಸಾಕಷ್ಟು ತ್ಯಾಗ ಮಾಡಿದ್ದು ಇನ್ನೂ ಯಾವುದೇ ತ್ಯಾಗ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ನನ್ನ ಮನವಿ ಏನಂತ ಹೇಳಿದ್ರೆ, ಶಾಸಕರನ್ನ ಭೇಟಿಯಾಗುವ ಪೂರ್ವದಲ್ಲಿ ನಾವು ಶಾಸಕರಿಗೆ ಕೇಳುವಾಗ ಒಂದು ರೌಂಡ್ ಅಲ್ಟರ್ನೇಟ್ ರೋಡ್ ಯಾವ್ದಿದೆಯಪ್ಪ, ಇದನ್ನ ಬಿಟ್ರೆ ನಮ್ಗೆ ಇದೇ ತೊಂದರೆ ಕೊಡ್ತೀಯಾ ಅಥವಾ ಅಲ್ಟರ್ನೇಟ್ ಏನಾದ್ರೆ ಯಾವ್ದಾದ್ರು ಇದೆಯಾ? ಓಕೆ 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 ಈಗ ನಾವು ನೆಕ್ಸ್ಟ್ ಮೀಟಿಂಗ್ ಬಂದ ಮೇಲೆ ಎಲ್ಲರಿಗೂ ಸಹಿ ತಗೊಳ್ಳದೆ ಎಲ್ಲರೂ ಯಾರು ಬರ್ತಾರಲ್ಲ ಅವತ್ತು ಪೇಪರ್ ಇಡಿ ಎಲ್ಲ ಸಹಿ ತಗೊಂಡು ಬಿಡೋದೆ ಬಂದವರು ಮೆಂಬರ್ಸ್ ಆಫ್ ಕೊಬ್ಬು ಕಮ್ಮಿ ಮಾತಾಡೋದಿದ್ದೀರಾ? फोर लेन झाले सिटी भितर टँकर उलटी पडले, दुसरं लागलो, आजूबाजू घर सगळं वयताले, किती लोक मरताले, कॅज्युअलिटी किती रावताले. सिटी भितर येवच्या दिवचे नाका, ते ब्रिज केले, फ्लायओव्हर केले, कित्याक सिटी भितर कोणी येवना, हायवे टू हायवे आउट एंड आउट वचता लोकांक भितर सिटी भितर येवचेच ना कोणी. हे सिटी भितर येतात आउट एंड आउट कैगा टू येल्लापूर रूट आसा, नंतर हैदराबाद पडले कोणी अमदारी भायर पडले पण की म्हणले कितें सायडान रस्तो आसा, कितले ऑप्शन्स आसात, कोणाकडे डिटेल्स खबर आसा, आमकां बरोबर शेअर केल्यार एक ड्राफ्ट करून ऑल्टरनेटिव्ह दिवंक शकतात आमी. तुमी हे ऑल्टरनेटिव्ह ऑपरेट करा आनी गोवा भितर लागू पडटा, गोवा भितर इम्प्लिमेंट जाता, हांगा कित्याक जायना? तुम्ही पळय मडगांव हायवे अप टू पेंजीम आउट एंड आउट काढला, नवीनच रूट काढला. एवढी बहुत खर्च करून दिले आपल्याला मॉन्युमेंट, आपल्याला चर्च, आपल्याला दाखव वयचे ना म्हणून प्रॉपर्टी आणि रेट वाढले, थंय नाशिल्ली प्रॉपर्टी जागे रेट नाशिल्ली, रेट थंय बी वाढले, सगळं पेमेंट जालो. आम्ही बी त्याच्या येता दुसरं वाट करू आणि लोकांक फायदो न्ही. आणि सिटी भितर खंयचे ट्रॅफिक येयले, आज खंय काय येयली, किती वायर काडले, 4 दीस ह्या रस्त्याची लोकांक पावर ना, सकाळचे सांजे परत पावर ना हे गरमेक. पै रात्री बी एक टिपर पडली, फुल नाईट नो करंट. ओडीसी गजामेंट पडले, कितें जालें, ट्रॅफिक बंद, कित्याक सगळं भितर येवका, भायर टू भायर काडा आनी रेट्स रूट्स आसात, कोणाकडे आयडिया आसा, रूट सजेस्ट करात, कोणाकडे मॅप एक्सेस आसा जाल्यार थंय मेळटा मॅप एक्सेस आमकां आमी फॉलो अप करया ताका. आमी सजेशन दिवका गव्हर्मेंटान आमी गव्हर्मेंटाचेर सोडचें न्ही, बाबा हे नाका, हे घे नाल्यार हे घे, भितर हे नाका. कोर्टाक गेल्यार वेन वी गिव देम ऑप्शन, जजान आयकोवंक काम केलो, तुका ऑप्शन आसा न्ही. ಅಂಕೋಲ ತಾಲೂಕಿನ ಬಾವಿಕೇರಿಯಲ್ಲಿ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ತಮ್ಮ ತೀವ್ರ ವಿರೋಧವಿದೆ ಎಂದು ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ತಿಳಿಸಿದ್ದಾರೆ. ಅಂಕೋಲ ತಾಲೂಕಿನ ಬಾವಿಕೇರಿಯಲ್ಲಿ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಸರ್ವೆ ನಡೆಸಲಾಗಿದೆ ಎಂಬ ವಿಚಾರ ಮಾಧ್ಯಮಗಳ ಮೂಲಕ ಗಮನಕ್ಕೆ ಬಂದಿದೆ. ಈಗಾಗಲೇ ಕಾರವಾರ ಅಂಕೋಲ ಕ್ಷೇತ್ರ ತೀವ್ರ ಶೋಷಣೆಗೆ ಒಳಗಾಗಿದೆ. ಸೀಬರ್ಡ್ ನೌಕಾನೆಲೆ ಯೋಜನೆಯಿಂದ, ಕೈಗಾ ಅಣು ವಿದ್ಯುತ್ ಯೋಜನೆಯಿಂದ ಜಿಲ್ಲೆಯ ಜನತೆಗೆ ಯಾವುದೇ ನ್ಯಾಯ ದೊರೆತಿಲ್ಲ. ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ಸಿಕ್ಕಿಲ್ಲ, ನಿರಾಶ್ರಿತರಿಗೆ ಉದ್ಯೋಗ ದೊರೆತಿಲ್ಲ. ಇಂತಹ ಸಂದರ್ಭದಲ್ಲಿ ಬಾವಿಕೇರಿಯಲ್ಲಿ ಅಣು ವಿದ್ಯುತ್ ಸ್ಥಾವರ ತರಲು ಮುಂದಾಗಿರುವುದು ಸೂಕ್ತವಲ್ಲ. ಇದನ್ನ ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಅಂಕೋಲ ಬಾವಿಕೇರಿ ಜನತೆ ಹೋರಾಟಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಈ ನಿರ್ಧಾರಕ್ಕೆ ನಿಮ್ಮವನಾಗಿ, ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆಗೆ ನಾನಿರುತ್ತೇನೆ ಎಂದು ಆನಂದ್ ಅಸ್ನೋಟಿಕರ್ ತಿಳಿಸಿದ್ದಾರೆ. ಕಾರವಾರ ಅಂಕೋಲ ಜನತೆಗೆ ನಮಸ್ಕಾರ. ಇವತ್ತು ನಾನು ಪೇಪರಲ್ಲಿ ಮತ್ತು DC ಆಫೀಸ್ ಮುಖಾಂತರ ಇವತ್ತೇನು ಕೇಳಪಟ್ಟಿದೆ ಅಂದರೆ, ಬಾವಿಕೇರಿ ಕ್ಷೇತ್ರದಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ನಿಂದ ಒಂದು ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡ್ತಾರಂತ ಆ ಉದ್ದೇಶಕ್ಕಾಗಿ ಸರ್ವೆ ನಡೆಸ್ತಾ ಇದ್ದಾರಂತ ಒಂದು ಗಮನಕ್ಕೆ ಬಂದಿದೆ ಮತ್ತು ಈಗಾಗಲೇ ಜನನು ಹೋರಾಟ ಶುರು ಮಾಡಿದ್ದಾರೆ. ಇವತ್ತು ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ,
ಈಗಾಗಲೇ ಕಾರವಾರ ಅಂಕೋಲ ಕ್ಷೇತ್ರ ಶೋಷಣೆಗೆ ಒಳಗಾಗಿದೆ. ಈಗಾಗಲೇ ಕೇಂದ್ರ ಕಾರ್ಯಕ್ರಮ ಇರುವಂತಹ ನಮ್ಮ ಕೈಗಾ ವಿದ್ಯುತ್ ಸ್ಥಾವರ ಆಗಲಿ, ನಮ್ಮ ಸೀಬರ್ಡ್ ಪ್ರಾಜೆಕ್ಟ್ ಆಗಲಿ, ಇದರಿಂದ ನಮ್ಗೆ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಇವತ್ತು ನಮ್ಮ ಮಕ್ಕಳು ಇವತ್ತು ಬೀದಿಯಲ್ಲಿದ್ದಾರೆ. ನಮ್ಮ ಇವತ್ತು ಫಲಾನುಭವಿಗಳಿಗೆ ಜಮೀನಿಂದ ಏನು ಪರಿಹಾರ ಸಿಗಬೇಕಾಗಿದೆ ಅದನ್ನು ಸಿಗಲಿಲ್ಲ. ಯಾರಿಗೂ ನೌಕರಿ ಇನ್ನೂ ಬಂದಿಲ್ಲ. ಮತ್ತು ಅದರಿಂದ ಬಹಳಷ್ಟು ಇವತ್ತು ನ್ಯೂಕ್ಲಿಯರ್ ಕೈಗಾದಿಂದ ನಮಗೆ ಆಗಿರುವಂತ ಪ್ರದೂಷಣ ಆಗಲಿ, ಅದರಿಂದ ಆಗಿರುವಂತ ರೋಗಗಳು, ಅದು ಇವತ್ತು ನಾವು ಅಷ್ಟು ಸಂಕಷ್ಟದಲ್ಲಿದ್ದಾಗ ಇಂಥ ಸಂದರ್ಭದಲ್ಲಿ ಪುನಃ ನಮ್ಮ ಮೇಲೆ ಇಂಥ ಒಂದು ಕಾರ್ಯಕ್ರಮ ಬಾವಿಕೆರೆಯಲ್ಲಿ ತರೋದು, ಅದಕ್ಕೆ ನಾನು ಖಂಡನೆ ಮಾಡ್ತಾ ಇದ್ದೀನಿ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತೇನು ಆ ಭಾಗದ ಬಾವಿಕೆರೆ ಮತ್ತು ಅಂಕೋಲ ಜನ ಏನ್ ನಿರ್ಧಾರ ತಗೊಳ್ತಾರೆ, ಹೋರಾಟಕ್ಕೆ ಏನ್ ನಿರ್ಧಾರ ತಗೊಳ್ತಾರೆ, ಅದಕ್ಕೆ ನಾನು ನಿಮ್ಮವನಾಗಿ, ನಿಮ್ಮ ಮನೆ ಮಗನಾಗಿ, ನಿಮ್ಮವನಾಗಿ ನಿಮ್ಮ ಜೊತೆಗಿದ್ದೀನಿ. ನೀವು ಯಾವ ರೀತಿ ಸಾಯುವವರೆಗೂ ಹೋರಾಟ ಮಾಡ್ಲಿಕ್ಕೆ ತಾವೇನು ತಯಾರಾಗಿದ್ರಿ, ಅದಕ್ಕೆ ನಿಮ್ಮವನಾಗಿ, ನಿಮ್ಮ ಮನೆಯ ಕುಟುಂಬ ಸದಸ್ಯನಾಗಿ ನಿಮ್ಮ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ಆನಂದ್ ಅಸ್ನೋಟಿಕರ್ ಸಿದ್ಧರಾಗಿದ್ದಾರಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವತ್ತೂ ನಿಮ್ಮ ಜೊತೆಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.